Hello, dear students. Welcome to Sociology class. Myself, Sri G.D. Kadalagi, lecturer in Sociology, KLE Societies, Jia Bhagyavadi Arts, Science and Commerce PU College, Nippani. Today, we will discuss on gender inequality. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜಿ.ಡಿ. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜಿಯಾ ಭಾಗ್ಯವಡಿ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಇವತ್ತು ಲಿಂಗ ಅಸಮಾನತೆಯ ಕುರಿತು ಚರ್ಚಿಸೋಣ. Gender inequality. Here, the concept of sex and gender. Sex is biological factor and gender identity of men and women in any society is socially and sociologically determined. ಲಿಂಗ ಅಸಮಾನತೆ ಎನ್ನುವಂಥದ್ದು. ಇಲ್ಲಿ ಮೊದಲನೇದಾಗಿ ಲಿಂಗ ಮತ್ತು ಲಿಂಗತ್ವದ ಪರಿಕಲ್ಪನೆಯನ್ನು ನೋಡಿದರೆ, ಲಿಂಗವು ಜೈವಿಕ ಅಂಶ ಮತ್ತು ಲಿಂಗತ್ವವು ಪುರುಷರು ಹಾಗೂ ಸ್ತ್ರೀಯರಿಗೆ ಸಂಬಂಧಿಸಿದಂತೆ ಯಾವುದೇ ಸಮಾಜದಲ್ಲಿ ಸಾಮಾಜಿಕವಾಗಿ ಹಾಗೂ ಅಥವಾ ಮನಃಶಾಸ್ತ್ರೀಯವಾಗಿ ನಿರ್ಧರಿತವಾದದ್ದು. Here the sex is, we know that biologically it is a biological factor. It found in every species, male and female. But here gender, it is mentioned by a particular society, and it is an psychological mindset. There is a bifurcation, men and women. ಇಲ್ಲಿ ಲಿಂಗ ಅನ್ನುವಂಥದ್ದು ಒಂದು ಜೈವಿಕ ಅಂಶ. ಎಲ್ಲ ಜೀವಿಗಳಲ್ಲಿ ಗಂಡು ಹೆಣ್ಣು ಅನ್ನುವಂಥದ್ದು ಜೈವಿಕವಾಗಿ ಎರಡು ತಳಿಗಳಿರುವಂಥದ್ದನ್ನು, ಎರಡು ಲಿಂಗಗಳಿರುವಂಥದ್ದನ್ನು ನಾವು ಕಾಣ್ತೀವಿ. ಆದರೆ ಲಿಂಗತ್ವ ಅನ್ನುವಂಥದ್ದು ಒಂದು ಸಮಾಜ ನಿರ್ಧರಿಸಿರುವಂಥದ್ದು. ಮನಃಶಾಸ್ತ್ರೀಯವಾಗಿ, ಮಾನಸಿಕವಾಗಿ ಇದು ಸ್ತ್ರೀ ಪುರುಷ ಅನ್ನುವಂಥ ವ್ಯತ್ಯಾಸವನ್ನು ಸಮಾಜದಲ್ಲಿರುವಂಥ ಜೀವಿಗಳಲ್ಲಿ ಅಥವಾ ಮಾನವ ಜೀವಿಗಳಲ್ಲಿ ಈ ಒಂದು ವ್ಯತ್ಯಾಸವನ್ನು, ವಿಂಗಡಣೆಯನ್ನು ನಾವು ಕಾಣ್ತೀವಿ. ಎ ಸ್ಪೇಸಿಸ್ ವಿಲ್ ಹ್ಯಾವ್ ಟೂ ಸೆಕ್ಸಸ್, ಮೇಲ್ ಆ್ಯಂಡ್ ಫೀಮೇಲ್. ದಿ ಫೀಮೇಲ್ ಸೆಕ್ಸ್ ಈಸ್ ವಿಚ್ ಪ್ರೊಡ್ಯೂಸ್ ದಿ ಲಾರ್ಜರ್ ರೀಪ್ರೊಡಕ್ಟಿವ್ ಸೆಲ್. ಇಲ್ಲಿ ಒಂದು ತಳಿ ಅನ್ನುವಂಥದ್ದು ಗಂಡು ಮತ್ತು ಹೆಣ್ಣು ಅನ್ನುವಂಥ ಎರಡು ಲಿಂಗಗಳನ್ನು ಹೊಂದಿರ್ತದೆ. ಈ ಎರಡರಲ್ಲಿ ಹೆಣ್ಣು ಲಿಂಗವು ಹೆಚ್ಚು ಪ್ರಜೋತ್ಪತ್ತಿಯನ್ನು ಹೊಂದಿರ್ತದೆ. ಅಂದರೆ ನಾವು ಯಾವುದೇ ಜೀವಿಯನ್ನು ತೆಗೆದುಕೊಂಡ್ರೆ ಅದರಲ್ಲಿ ಗಂಡು ಹೆಣ್ಣು ಇರುವಂಥ ಒಂದು ಎರಡು ಲಿಂಗಗಳನ್ನು ಕಾಣ್ತೀವಿ. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಲಿಂಗ ಅನ್ನುವಂಥದ್ದು ಒಂದು ಪ್ರೊಡಕ್ಷನ್ ಸಿಸ್ಟಮನ್ನು, ರೀಪ್ರೊಡಕ್ಟಿವ್ ಸಿಸ್ಟಮನ್ನು ಅತಿಯಾಗಿ ಹೊಂದಿರುವಂಥದ್ದನ್ನು ಕಾಣ್ತೀವಿ. And gender is the socially constructed component of human sexuality. It is an inner feeling. It is an inner feeling. ಇಲ್ಲಿ ಲಿಂಗತ್ವ ಅನ್ನುವಂಥದ್ದು ಮಾನವನ ಲೈಂಗಿಕತೆಯನ್ನು ಕುರಿತಂತೆ ಸಾಮಾಜಿಕವಾಗಿ ರಚಿಸಲ್ಪಟ್ಟ ಅಂಶ. ಇಲ್ಲಿ ಸ್ತ್ರೀ ಪುರುಷ ಅನ್ನುವಂಥದ್ದು ಲೈಂಗಿಕ ಅಂಶಗಳನ್ನು ನಿರ್ಧರಿಸುವಂಥ ಸಂದರ್ಭದಲ್ಲಿ, ಏರ್ಪಡಿಸುವಂಥ ಸಂದರ್ಭದಲ್ಲಿ ಸಮಾಜನೆ ಮಾಡಿಕೊಂಡಿರುವಂಥ ಒಂದು ವ್ಯವಸ್ಥೆ. ಲಿಂಗತ್ವ ಅನ್ನುವಂಥದ್ದು ಸಮಾಜದಿಂದ ರೂಪಿಸಲ್ಪಟ್ಟಿದೆ. ಇಲ್ಲಿ ಇದು ವ್ಯಕ್ತಿಯ ಆಂತರ್ಯದಲ್ಲಿರುವ ಭಾವನೆ. ಹೆಣ್ಣು ಗಂಡು ಅನ್ನುವಂಥ ಈ ಭಾವನೆ ವ್ಯಕ್ತಿಯ ಆಂತರ್ಯದಲ್ಲಿರುವಂಥ ಆಂತರಿಕವಾಗಿರುವಂಥ ಅಂಶ ಅನ್ನುವಂಥದ್ದು. ಓವರಾಲ್ ಆಗಿ ಜೀವಿಯನ್ನು ನೋಡಿದರೆ ದೈಹಿಕವಾಗಿ ಅಥವಾ ಅದರ ಪ್ರತಿಯೊಂದು ಅಂಶಗಳನ್ನು ತೆಗೆದುಕೊಂಡರೆ ರಚನಾತ್ಮಕವಾಗಿ ಅದು ಗಂಡು ಎನ್ನುವಂಥದ್ದು ಜೈವಿಕ ಅಂಶ, ಎರಡರಲ್ಲಿ ಜೀವ ಇರುವಂಥದ್ದು, ಆಮೇಲೆ ಅದರ ಅಂಶಗಳು. ಆದರೆ ಸಮಾಜ ಮಾಡಿಕೊಂಡಿರುವಂಥ ಪದ್ಧತಿ ವ್ಯವಸ್ಥೆ ಏನಂತಂದರೆ
ಆ ಲಿಂಗಗಳಲ್ಲಿನೇ ಒಂದು ಆಂತರಿಕ ಭಾವನೆಯನ್ನು ಬೆಳೆಸದ ಅವನು ಸ್ತ್ರೀ, ಅವಳು ಸ್ತ್ರೀ, ಅವನು ಪುರುಷ ಅನ್ನುವಂಥದ್ದು. ಈ ಆಂತರ್ಯದಲ್ಲಿರುವಂಥ ಭಾವನೆ ಸಮಾಜ ಸೂಚಿಸದ ಹೊರತು ಜೀವಿ ತನ್ನಷ್ಟಕ್ಕೆ ತಾನೇ ಬೆಳೆಸಿಕೊಂಡದ್ದಲ್ಲ. ಆ್ಯಂಡ್ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಸೋಷಿಯಲ್ presentation, gender like a role in drama. Here gender, it is a process of social presentation. It is only for presentation before a society, to act as a male and female before a society, because what we play a role in a society, it is decided by a society, and we play a role just like in a drama. ಇಲ್ಲಿ ಲಿಂಗತ್ವ ಅನ್ನುವಂಥದ್ದು ಒಂದು ಸಾಮಾಜಿಕ ಅಭಿವ್ಯಕ್ತಿಯ ಪ್ರಕ್ರಿಯೆ ಅಂತ. ವ್ಯಕ್ತಿ ಸಮಾಜದಲ್ಲಿದ್ದುಕೊಂಡು ಆ ಥರ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗ್ತದೆ. ಅದಕ್ಕೆ ಹೇಳೋದು ಇದು ನಾಟಕದಲ್ಲಿರುವಂಥ ಒಂದು ಪಾತ್ರ ಇದ್ದಂಗೆ ಅಂತ. ಸಮಾಜದಲ್ಲಿ ವ್ಯಕ್ತಿಗಳಿಗೆ ನಾವೊಂದೊಂದು ಪಾತ್ರವನ್ನು ಕೊಟ್ಟ ಹಾಗೆ ಅಂತ. ಇಲ್ಲಿ ಪುರುಷ ಅಂತಂದರೆ ಪುರುಷನ ಹಾಗೆ ಅಭಿವ್ಯಕ್ತಿ ಇರಬೇಕು, ಪುರುಷನ ಹಾಗೆ ವರ್ತಿಸಬೇಕು, ಆ ಪಾತ್ರವನ್ನು ನಿರ್ವಹಿಸಬೇಕು ಅಂತ. ಸ್ತ್ರೀ ಹಾಗೆ ಇರಬೇಕು, ಸ್ತ್ರೀ ಹಾಗೆ ಅವಳ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು, ಆಮೇಲೆ ಆ ಥರನಾಗಿರುವಂಥ ಪಾತ್ರವನ್ನು ನಿರ್ವಹಿಸಬೇಕು ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಹಿಯರ್ ಮೇಲ್ ಪರ್ಸನ್ಸ್ ಆ್ಯಕ್ಟ್ ಜಸ್ಟ್ ಲೈಕ್ ಎ ಸನ್, husband, father, grandfather. So these are the different roles. So it means a person, male person, must and should these all roles. If she is female, she may act as a daughter, as a wife, as a called mother or a grandmother. So this is another one role which is given to another one sex. So it means these all are one type of roles which we played in our social life. ಇಲ್ಲಿ ಪುರುಷ ಅಂತ ಬಂದಾಗ ಪುರುಷನ ಪಾತ್ರಗಳು ಅಂತಂದರೆ ಅವನು ಮಗನಾಗಿ, ಗಂಡನಾಗಿ, ತಂದೆಯಾಗಿ ಅಥವಾ ಅಜ್ಜನಾಗಿ ಪಾತ್ರ ನಿರ್ವಹಿಸುವಂಥದ್ದಾದರೆ, ಅದೇ ಸ್ತ್ರೀ ಆಗಿದ್ದರೆ ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಅಥವಾ ಅಜ್ಜಿಯಾಗಿ ಪಾತ್ರವನ್ನು ನಿರ್ವಹಿಸುವಂಥದ್ದು. ಇದು ಸಮಾಜನೇ ಈ ಥರ ಒಂದು ಎರಡು ಲಿಂಗಗಳಿಗೆ ಎರಡು ವಿಭಿನ್ನ ಪಾತ್ರಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ಕಾಣ್ತೀವಿ. And gender also has its specific behaviors and norms. It is influenced by parents, peer groups, culture and society. Here gender, it has its own specific behaviors and its own social norms. These all specific behaviors and social norms are mainly influenced by our parents. Always parent teaches to their children, if it is male, if it is boy, their role and their dress pattern, their every aspect of life are different. If it is girl, her duties, responsibilities, dress pattern, opinions are different. It means it is influenced by parents, as well as it also influenced by peer groups, our same age group friends. They always play with their own particular group or sex. It means they always bifurcate male and female. And even our culture also suggests differently. The male culture is different and female culture is different. And even the society always influenced our role, our status, our position, our duties, responsibilities, and all aspects of which are related to personally. So it means here what we have specific behavior and norms, these all influenced by socially. ಇಲ್ಲಿ ಲಿಂಗತ್ವಗಳಿಗೂ ಕೂಡ ನಿಗದಿತವಾಗಿರುವಂಥ ಕೆಲವೊಂದು ವರ್ತನಾ ಮಾದರಿಗಳು ಮತ್ತು ಸಾಮಾಜಿಕ ನಿಯಮಗಳಿರ್ತಾವಂತ.
ಈ ತೆರನಾಗಿರುವಂಥ ನಿಗದಿತವಾದ ವಿಶಿಷ್ಟವಾಗಿರುವಂಥ ವರ್ತನಾ ಮಾದರಿಗಳನ್ನು, ನಡೆದುಕೊಳ್ಳುವಂಥ ರೀತಿಗಳು ಮತ್ತು ಸಾಮಾಜಿಕ ನಿಯಮಗಳನ್ನು ಒಂದು ಪಾಲಕರು, ತಂದೆ ತಾಯಿಗಳು ನಮ್ಮ ಮೇಲೆ ಪ್ರಭಾವಿಸಲ್ಪಡ್ತಾರ. ಅಂದರೆ ತಂದೆಯಾದವನು, ಇಲ್ಲಿ ಗಂಡು ಮಗು ಇತ್ತಂತಂದರೆ ಗಂಡು ಮಗುವಿನ ಹಾಗೆ ಇರುವಂಥದ್ದು, ಬಟ್ಟೆ ಧರಿಸುವಂಥದ್ದು, ಅದರ ಕರ್ತವ್ಯ ಜವಾಬ್ದಾರಿಗಳು, ನಡೆದುಕೊಳ್ಳುವ ರೀತಿ ನೀತಿಗಳು. ಅದೇ ಹೆಣ್ಣು ಮಗು ಇತ್ತಂತಂದರೆ ಅದರ ಉಡುಗೆ ತೊಡುಗೆ, ಅದರ ಜೀವನ ಶೈಲಿ, ಕರ್ತವ್ಯ ಜವಾಬ್ದಾರಿಗಳು ಇನ್ನೊಂದು ರೀತಿಯಾಗಿ. ಇಲ್ಲಿ ಪಾಲಕರು ಹೇಗೆ ಗಂಡ ಹೆಂಡತಿ ಹಾಗೆ ಪಾತ್ರ ನಿರ್ವಹಿಸ್ತಿರ್ತಾರೆ, ಹಾಗೆ ಮಕ್ಕಳು ಗಂಡು ಹೆಣ್ಣು ಅನ್ನುವಂಥ ಸಂದರ್ಭದಲ್ಲಿ ಅವರದೇ ಆಗಿರುವಂಥ ರೀತಿಯಲ್ಲಿ ವರ್ತನಾ ಮಾದರಿಗಳು, ನಿಯಮಗಳಿರಬೇಕು ಅನ್ನುವಂಥದ್ದು ಪ್ರಭಾವಿಸಲ್ಪಡ್ತದೆ. ಆಮೇಲೆ ಸಮವಯಸ್ಕರಿಗೆ ಬಂದಾಗ, ಒಂದೇ ವಯಸ್ಸಿನವರು ಬಂದಾಗ ಅಲ್ಲಿಯೂ ಕೂಡ ಹುಡುಗರು ಹುಡುಗರ ಜೊತೆ ಇರುವಂಥದ್ದು, ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಜೊತೆ ಇರುವಂಥದ್ದು. ಸೊ ಅವರಲ್ಲಿರುವಂಥ ಕೆಲವೊಂದು ಆಸಕ್ತಿ, ಭಾವನೆಗಳು, ವರ್ತನೆಗಳನ್ನು ಪರಸ್ಪರ ಹಂಚಿಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯವಾಗಿರ್ತದೆ. ಸೊ ಇವುಗಳು ಆ ಲಿಂಗತ್ವದ ಮೇಲೆ ಹೆಚ್ಚು ಪ್ರಭಾವ ಬೀರ್ತವೆ. ಎಲ್ಲದಕ್ಕೂ ಮುಖ್ಯವಾಗಿ ಅಂತಂದರೆ ಸಂಸ್ಕೃತಿ ಅಂತ. ಸೊ ನಾವು ಆಚರಿಸುವಂಥ ಸಂಸ್ಕೃತಿಯಲ್ಲಿ ಪುರುಷನಿಗೆ ಸಂಬಂಧಪಟ್ಟಿರುವಂಥ ಸಂಸ್ಕೃತಿನೇ ಬೇರೆ, ಸ್ತ್ರೀಗೆ ಸಂಬಂಧಪಟ್ಟಿರುವಂಥ ಸಂಸ್ಕೃತಿನೇ ಬೇರೆ. ಆಚಾರ ವಿಚಾರ, ಪದ್ಧತಿ, ಉಡುಗೆ ತೊಡುಗೆಗಳು ಪ್ರತಿಯೊಂದಕ್ಕೂ ಬಂದಾಗ ಅಲ್ಲಿ ಪುರುಷರದು ಪ್ರತ್ಯೇಕ ಮತ್ತು ಸ್ತ್ರೀಯರದು ಪ್ರತ್ಯೇಕ ಅನ್ನುವಂಥದ್ದೇ ಅವರ ಇಡೀ ಜೀವನದ ಪ್ರತಿಯೊಂದು ಅಂಶಗಳನ್ನು ಪ್ರಭಾವಿಸ್ತದೆ ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜದ ಪ್ರಭಾವ. ಇಲ್ಲಿ ಸಮಾಜ ಯಾವಾಗಲೂ ಸ್ತ್ರೀ ಪುರುಷ ಅನ್ನುವಂಥದ್ದನ್ನು ಪ್ರತ್ಯೇಕವಾಗಿಯೇ ಪ್ರಭಾವಿಸಲ್ಪಡ್ತದೆ. ಸೊ ಅವುಗಳಲ್ಲಿ ಇರುವಂಥ ಪ್ರಮುಖ ವರ್ತನೆಗಳು, ಸ್ತ್ರೀ ಪುರುಷರಲ್ಲಿರುವಂಥ ಪ್ರಮುಖ ವರ್ತನೆಗಳು ಮತ್ತು ಅವರು ಅನುಸರಿಸಬೇಕಾಗಿರುವಂಥ ಸಾಮಾಜಿಕ ನಿಯಮಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತದೆ. Then here another one is gender discrimination. What is gender discrimination? Gender discrimination means it is the discrimination against people based on their gender. It is nothing but it is a discrimination, it is a bifurcation among the people based on their gender, ಮೇಲ್ ಆ್ಯಂಡ್ ಫೀಮೇಲ್. ಇಲ್ಲಿ ಲಿಂಗತ್ವ ತಾರತಮ್ಯ ಅನ್ನುವಂಥದ್ದು ಬರ್ತದೆ. ಲಿಂಗತ್ವ ತಾರತಮ್ಯ ಅಂತಂದರೆ ಜನರ ಲಿಂಗವನ್ನಾಧರಿಸಿದ ತಾರತಮ್ಯ. ಜನರ ಲಿಂಗವನ್ನಾಧರಿಸಿದ ತಾರತಮ್ಯವನ್ನೇ ಲಿಂಗ ತಾರತಮ್ಯ ಅಂತ ಕರಿತೀವಿ. ಅಂದರೆ ಸ್ತ್ರೀ ಪುರುಷ ಅನ್ನುವಂಥ ಒಂದು ವ್ಯತ್ಯಾಸ, ಗಂಡು ಹೆಣ್ಣು ಅನ್ನುವಂಥ ಒಂದು ವ್ಯತ್ಯಾಸನೇ, ವಿಭಜನೆನೇ ಇದು ಲಿಂಗ ತಾರತಮ್ಯ ಅಂತ ಅನಿಸ್ಕೊಳ್ತದೆ. There are three beliefs or attitudes in gender discrimination. The first one is the one sex is superior to the other. You go through the every society, there is a one sex is dominant and another one is weak. Here what the superiority and inferiority among the sex, it is main cause to the gender discrimination. And second one is that men and women are very different. They are not the same. Here come to the physique, they are in different aspects. They are differ from one another. As well as come to their feelings, there are a lot of differences. And come to the intelligence, there are a lot of differences. Here the belief, the attitude of the people, the men is different and women is different, it is the main cause to gender discrimination. And another one is a simple hatred of men and women. Here in some society the men are hatred feelings on women, and in some society the women have hatred feeling about men. This continuous hatred feeling is mainly bifurcating male and female. That is goes to gender discrimination. Here differences in emotional, intellectual capacities and physical abilities for a long time viewed. It is a for a long time viewed. Men are productive and
are reproductive. So these all indicates that there is some differences in between men and women. ಇಲ್ಲಿ ಲಿಂಗ ತಾರತಮ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವುದೇ ಸಮಾಜಕ್ಕೆ ಹೋದರೆ ಅಲ್ಲಿ ಕೆಲವೊಂದು ನಂಬಿಕೆ ಮತ್ತು ಮನೋಧೋರಣೆಗಳಿರ್ತಾವಂತ. ನಾವಿಲ್ಲಿ ಕೆಲವೊಂದು 3 ನಂಬಿಕೆ ಮತ್ತು ಮನೋಧೋರಣೆಗಳು ಇಟ್ಟುಕೊಂಡು ನೋಡಿದಾಗ ಯಾವುದೇ ಸಮಾಜದಲ್ಲಿ ಒಂದು ಲಿಂಗವು ಇನ್ನೊಂದಕ್ಕಿಂತ ಹೆಚ್ಚು ಅನ್ನುವಂಥ ಒಂದು ಮನೋಭಾವನೆ ಇರ್ತದೆ. ಈಗ ಪುರುಷ ಪ್ರಧಾನ ಸಮಾಜ ಇತ್ತಂತಂದ್ರೆ ಅಲ್ಲಿ ಪುರುಷನು ಹೆಚ್ಚು, ಮಹಿಳೆ ಕನಿಷ್ಠ ಅನ್ನುವಂಥ ಭಾವನೆ ಇರ್ತದೆ. ಸ್ತ್ರೀ ಪ್ರಧಾನ ಸಮಾಜ ಇತ್ತಂತಂದ್ರೆ ಅಲ್ಲಿ ಸ್ತ್ರೀ ಶ್ರೇಷ್ಠ, ಪುರುಷ ಕನಿಷ್ಠ ಅನ್ನುವಂತ ಇರ್ತದೆ. ಸೊ ಹೀಗೆ ಬಂದಾಗ ಅಲ್ಲಿ ಒಂದು ಲಿಂಗ ಇನ್ನೊಂದು ಲಿಂಗಕ್ಕಿಂತ ಹೆಚ್ಚು ಕಡಿಮೆ ಅಥವಾ ಮೇಲು ಕೀಳು ಅನ್ನುವಂಥ ಒಂದು ಭಾವನೆನೇ ಲಿಂಗ ತಾರತಮ್ಯದ ಒಂದು ಪ್ರಮುಖ ಅಂಶ ಆಗ್ತದ ಅಂತ. ಆಮೇಲೆ ಇನ್ನೊಂದೇನಂತಂದ್ರೆ ಸ್ತ್ರೀ ಪುರುಷರು ಬಹಳ ಭಿನ್ನರಾಗಿದ್ದಾರ ಅಂತ. ಇಲ್ಲಿ ಸ್ತ್ರೀ ಪುರುಷ ಅನ್ನುವಂಥದ್ದು ಒಂದೇ ಜೀವಿ ಆದರೂ ಕೂಡ ಅದರಲ್ಲಿ ಕೆಲವೊಂದು ಭಿನ್ನತೆಗಳನ್ನು, ವ್ಯತ್ಯಾಸಗಳನ್ನು ಕಾಣ್ತೀವಿ. ಈಗ ದೈಹಿಕ ರಚನೆ ಬಂದಾಗ, ಅದರ ದೈಹಿಕತೆ ಬಂದಾಗ ಪುರುಷರ ದೇಹದಲ್ಲಿರುವಂಥ ಕೆಲವೊಂದು ಲಕ್ಷಣಗಳು, ಎಕ್ಸ್ಟರ್ನಲ್ ಅಪಿಯರೆನ್ಸ್, ಬಾಹ್ಯವಾಗಿರುವಂಥ ಲಕ್ಷಣಗಳು ಬೇರೆ, ಆಮೇಲೆ ಮಹಿಳೆಯರಲ್ಲಿ ಇರುವಂಥ ಕೆಲವೊಂದು ಬಾಹ್ಯ ಲಕ್ಷಣಗಳು ಬೇರೆ. ಹಾಗೆ ನಾವು ಬುದ್ಧಿಶಕ್ತಿಗೆ ಬಂದಾಗ ವ್ಯತ್ಯಾಸ, ಸ್ತ್ರೀ ಪುರುಷರಲ್ಲಿ ವ್ಯತ್ಯಾಸ ಕಾಣ್ತೀವಿ. ಯಾಕಂತಂದ್ರೆ ಎಲ್ಲರಲ್ಲಿ ಒಂದೇ ತರನಾಗಿರುವಂಥ ಬುದ್ಧಿಶಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಭಾವನೆಗಳಿಗೆ ಬಂದಾಗ ಎಮೋಷನಲ್, ಭಾವನಾತ್ಮಕವಾಗಿಯೂ ಕೂಡ ಅವ್ರ ಮಧ್ಯೆ ಎಷ್ಟೋ ವ್ಯತ್ಯಾಸಗಳಿರುವಂಥದ್ದನ್ನು ಕಾಣ್ತೀವಿ. ಈವನ್ ಸ್ಟ್ರೆಂತ್, ಸಾಮರ್ಥ್ಯ ದೃಷ್ಟಿಯಿಂದ ಬಂದಾಗ ವ್ಯತ್ಯಾಸವನ್ನು ಕಾಣ್ತೀವಿ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಯಾರು ಇವೆಲ್ಲದರಲ್ಲಿ ಕೆಲವೊಂದು ಹೆಚ್ಚು ಸಾಮರ್ಥ್ಯವನ್ನು ಹೊಂತಾರ ಅವರು ಶ್ರೇಷ್ಠ ಅಂತ ಅನಿಸ್ಕೊಳ್ತಾರ. ಯಾವ ಇವುಗಳಲ್ಲಿ ಕೆಲವೊಂದು ಕುಂಠಿತತೆಯನ್ನು ಕಾಣ್ತಾರ, ಕೀಳು ಕಾಣ್ತಾರ, ಅವರು ಕನಿಷ್ಠ ಅಂತ ಕಾಣ್ತಾರ. ಅದರ ಆಧಾರದ ಮೇಲೆ ಅಲ್ಲಿ ಲಿಂಗ ತಾರತಮ್ಯತೆ ಕಂಡು ಬರ್ತದ ಅಂತ. ಆಮೇಲೆ ಇನ್ನೊಂದು ಸ್ತ್ರೀ ಪುರುಷರ ಮೇಲಿನ ದ್ವೇಷದ ಭಾವನೆ. ಕೆಲವೊಂದು ಸಮಾಜಗಳಲ್ಲಿ ಪುರುಷರು ಸ್ತ್ರೀಯರ ಕುರಿತಾಗಿರುವಂಥ ಒಂದು ದ್ವೇಷದ ಭಾವನೆ ಇಟ್ಕೊಂಡಿರ್ತಾರ. ಇನ್ನು ಸ್ತ್ರೀ ಪ್ರಧಾನ ಸಮಾಜಕ್ಕೆ ಬಂದರೆ ಸ್ತ್ರೀಯರು ಪುರುಷರ ಬಗ್ಗೆ ದ್ವೇಷದ ಭಾವನೆಯನ್ನು ಇಟ್ಟುಕೊಂಡಿರ್ತಾರ ಅಂತ. ಸೊ ಹೀಗೆ ಈ ಸ್ತ್ರೀ ಪುರುಷರ ಮಧ್ಯದಲ್ಲಿರುವಂಥ ಒಂದು ದ್ವೇಷದ ಭಾವನೆನೇ ಅವರನ್ನು ಯಾವಾಗಲೂ ಸಮಾನತೆ ಒಂದು ಅನ್ನೋದನ್ನು ಪರಿಗಣಿಸುವುದು ಬಿಟ್ಟು ಅವರಲ್ಲಿ ವ್ಯತ್ಯಾಸ, ನಾವು ಬೇರೆ ಬೇರೆ ಅನ್ನುವಂಥ ಭಾವನೆಯನ್ನು ಬೆಳೆಸ್ತದ. ಸೊ ದ್ವೇಷದ ಭಾವನೆ ಎಲ್ಲಿರ್ತದ ಅಲ್ಲಿ ನಾವು ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಅಸಮಾನತೆಯನ್ನೇ, ತಾರತಮ್ಯತೆಯನ್ನೇ ಉಂಟು ಮಾಡ್ತಿರ್ತದ ಅಂತ. ಒಂದು ಹಿಂದಿನ ನಂಬಿಕೆಯಂತೆ ಯಾವಾಗಲೂ ಸ್ತ್ರೀ ಪುರುಷರಲ್ಲಿ ಭಾವನಾತ್ಮಕ, ಬೌದ್ಧಿಕ ಮತ್ತು ಶಾರೀರಿಕ ಸಾಮರ್ಥ್ಯಗಳಲ್ಲಿ ವ್ಯತ್ಯಾಸಗಳಿರ್ತಾವಂತ. ಇದು ಮೊದಲಿಂದಲೂ ಕೂಡ ಕೆಲವೊಂದು ನಂಬಿಕೆ ಇದೆ. ಸ್ತ್ರೀಯರಲ್ಲಿರುವಂತಹ ಭಾವನೆಗಳು ಪುರುಷರಲ್ಲಿರೋದಿಲ್ಲ, ಅಥವಾ ಪುರುಷರಲ್ಲಿರುವಂತಹ ಭಾವನೆಗಳು ಸ್ತ್ರೀಯರಲ್ಲಿರೋದಿಲ್ಲ. ಆಮೇಲೆ ಬುದ್ಧಿಶಕ್ತಿ ಬಂದಾಗ ವ್ಯತ್ಯಾಸ, ಶಾರೀರಿಕ ಸಾಮರ್ಥ್ಯಗಳಲ್ಲಿ ಬಂದಾಗ ವ್ಯತ್ಯಾಸ ಅಂತ. ಸೊ ಇವುಗಳು ಆ ಒಂದು ತಾರತಮ್ಯದಕ್ಕೆ ಪೂರಕವಾಗಿರುವಂಥವುಗಳು. ಆಮೇಲೆ ಇನ್ನೊಂದು ವ್ಯತ್ಯಾಸ ಏನಂತಂದರೆ, ಪುರುಷ ಅಂತಂದರೆ ಉತ್ಪಾದನೆಗಾಗಿ, ಅವನು ಉತ್ಪಾದನೆಯ ಭಾಗ ಆಗ್ತಾನೆ. ಆಮೇಲೆ ಸ್ತ್ರೀ ಅಂತವಳು ಪ್ರಜೋತ್ಪತ್ತಿ, ಸಂತಾನೋತ್ಪತ್ತಿಗಾಗಿರುವಂಥ ಸಂಗತಿ ಅಂತ. ಅಂದರೆ ಇಲ್ಲಿ ಇಬ್ಬರು ಒಂದೇ ತರನಾಗಿರುವಂಥದ್ದನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ, ವ್ಯತ್ಯಾಸ ಇದ್ದಾಗ ಅಲ್ಲಿ ಯಾವಾಗಲೂ ಸಮಾನರು, ಒಂದೇ ಅನ್ನೋದನ್ನು ವ್ಯಕ್ತಪಡಿಸದೆ ಬೇರೆ ಬೇರೆ ಅನ್ನುವಂಥದ್ದನ್ನು ಪ್ರತಿನಿಧಿಸ್ತದ. ಇಂಥವುಗಳೇ ಒಂದು ಲಿಂಗ ತಾರತಮ್ಯಕ್ಕೆ ಪೂರಕ ಅಂಶಗಳಾಗ್ತವೆ. ಸೊ ಫಾರ್ ಪ್ರೊವೈಡ್ ಈಕ್ವಾಲಿಟಿ ಟು ರಿಮೂವ್ gender discrimination, here we following some legal social remedies or measures. Here one report introduced in 1974, that is Towards Equality Report 1974. ಈ ತರನಾಗಿರುವಂಥ ಒಂದು ಲಿಂಗ ಅಸಮಾನತೆಯನ್ನು, ಲಿಂಗ ತಾರತಮ್ಯತೆಯನ್ನು ಹೋಗಲಾಡಿಸೋಗೋಸ್ಕರವಾಗಿಯೇ ಸರ್ಕಾರ ಕೆಲವೊಂದು ಕಾನೂನಾತ್ಮಕ, ಸಾಮಾಜಿಕವಾಗಿರುವಂಥ, ಆಡಳಿತಾತ್ಮಕವಾಗಿರುವಂಥ ಕ್ರಮಗಳನ್ನು ತೆಗೆದುಕೊಂಡದ. ಅದರ ಒಂದು ಪ್ರತಿಫಲ, ಅದರ ಒಂದು ಫಲಿತಾಂಶ ಏನಂತಂದರೆ 1974ರ ಸಮಾನತೆಯತ್ತ ವರದಿ ಅನ್ನುವಂಥದ್ದು.
A national commission was formed to examine the status and problems of Indian women. Its report is called as Towards Equality Report 1974. ಭಾರತೀಯ ಮಹಿಳೆಯರ ಅಂತಸ್ತು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಪರಿಶೀಲಿಸಲು ರಾಷ್ಟ್ರೀಯ ಆಯೋಗವೊಂದನ್ನು ರಚಿಸಲಾಯಿತು ಅಂತ. ಈ ರಾಷ್ಟ್ರೀಯ ಆಯೋಗ ಕಟ್ಟಿರುವಂಥ ವರದಿಯನ್ನೇ ಸಮಾನತೆಯ ವರದಿ ಅಂತ ನಾವು ಕರಿತೀವಿ. 1974ರ ಸಮಾನತೆಯ ವರದಿ ಅಂತ ಕರಿತೀವಿ. Its main objectives of the report. First one, to examine the constitutional, legal and administrative provisions of women. ಮೊದಲನೆಯ ಈ ವರದಿಯ ಉದ್ದೇಶ ಏನಂತಂದರೆ ಮಹಿಳೆಯರ ಸಂವಿಧಾನಾತ್ಮಕ, ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ಅವಕಾಶಗಳ ಪರಿಶೀಲನೆ ಮಾಡೋದು. ದೆನ್ ಸೆಕೆಂಡ್ ಒನ್, ಟು assess the impact of these provisions during the last 2 decades and suggest more effective programs to provide equality. ಕಳೆದ 2 ದಶಕಗಳಲ್ಲಿ ಈ ಸೌಲಭ್ಯಗಳ ಪ್ರಭಾವವನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಪರಿಣಾಮಕಾರಿಯಾದ ಕಾರ್ಯಕ್ರಮಗಳ ಕುರಿತು ಸಲಹೆ ನೀಡುವುದು. ಲಿಂಗ ಸಮಾನತೆಯನ್ನು ತರುವುದಕ್ಕಾಗಿ ಬೇಕಾಗಿರುವ ಪರಿಣಾಮಕಾರಿ ಕಾರ್ಯಕ್ರಮಗಳ ಕುರಿತು ಸಲಹೆಯನ್ನು ನೀಡುವಂಥದ್ದು ಈ ವರದಿಯ ಉದ್ದೇಶ. ಟು ಕನ್ಸಿಡರ್ ದಿ ಡೆವಲಪ್ಮೆಂಟ್ ಆಫ್ ಎಜುಕೇಷನ್ ಅಮಾಂಗ್ ವುಮೆನ್ ಆ್ಯಂಡ್ ಸಜೆಸ್ಟ್ ರೆಮಿಡಿಯಲ್ ಮೀಸರ್ಸ್ ಫಾರ್ ಸ್ಲೋ ಪ್ರೋಗ್ರೆಸ್. ಇನ್ನೊಂದು, ಮಹಿಳೆಯರಲ್ಲಿ ಶಿಕ್ಷಣ ಅಭಿವೃದ್ಧಿ ಕುರಿತು ಅಭ್ಯಸಿಸುವುದು ಮತ್ತು ನಿಧಾನ ಪ್ರಗತಿಯ ಕಾರಣಗಳಿಗೆ ಪರಿಹಾರಾತ್ಮಕ ಸಲಹೆಗಳನ್ನು ನೀಡುವಂಥದ್ದು. ಆಮೇಲೆ ಟು ಸರ್ವೆ ದ ಪ್ರಾಬ್ಲಮ್ಸ್ ಆಫ್ ದಿ ವರ್ಕಿಂಗ್ ವುಮೆನ್ ಇನ್ಕ್ಲೂಡಿಂಗ್ ಡಿಸ್ಕ್ರಿಮಿನೇಷನ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಬ್ಜೆಕ್ಟಿವ್ಸ್ ಆಫ್ ದಿ ರಿಪೋರ್ಟ್. ಇನ್ನೊಂದು, ದುಡಿಯುವ ಮಹಿಳೆಯರ ಸಮಸ್ಯೆಗಳನ್ನು ಸಮೀಕ್ಷೆ ಮಾಡುವಂಥದ್ದು ಕೂಡ ಈ ವರದಿಯ ಇನ್ನೊಂದು ಉದ್ದೇಶ ಅಂತ. ಸೊ ಆಮೇಲೆ ಟು ಎಕ್ಸಾಮೈನ್ ದ ಸ್ಟೇಟಸ್ ಆಫ್ ವುಮೆನ್ ಆಸ್ wives and mothers in the changing social pattern. ಬದಲಾದ ಸಾಮಾಜಿಕ ಮಾದರಿಗಳಲ್ಲಿ ಪತ್ನಿ ಮತ್ತು ತಾಯಿಯಾಗುವುದೆಂದರೆ ಮಹಿಳೆಯರ ಅಂತಸ್ತನ್ನು ಪರಿಶೀಲಿಸುವಂಥದ್ದು. ಆ್ಯಂಡ್ ಟು ಅಂಡರ್ಟೇಕ್ ಸರ್ವೆ ಆಫ್ ಕಾಸ್ಟ್ ಸ್ಟಡೀಸ್ ಆನ್ ದಿ implications of the population policies and family planning programs on the status of women. ಜನಸಂಖ್ಯಾ ನೀತಿ ಮತ್ತು ಕುಟುಂಬ ಯೋಜನಾ ಕಾರ್ಯಕ್ರಮಗಳು ಮಹಿಳೆಯರ ಅಂತಸ್ತಿನ ಮೇಲೆ ಬೀರಿದ ಪ್ರಭಾವ ಕುರಿತಂತೆ ಪ್ರಕರಣಗಳನ್ನು ಸಮೀಕ್ಷೆ ಮಾಡುವಂಥದ್ದು. ಆ್ಯಂಡ್ ಟು suggested by any other measures which would enable women to play their roles to the fullest in building of the nation. It is the final objective of this report. ದೇಶ ನಿರ್ಧಾರಕಾಂಶಗಳ ಕಾರ್ಯದಲ್ಲಿ ಮಹಿಳೆಯರು ಪೂರ್ಣ ಪ್ರಮಾಣದ ಪಾತ್ರ ನಿರ್ವಹಿಸಲು ಸಾಧ್ಯವಾಗುವಂತೆ ಮಾಡುವ ಇತರ ಯಾವುದೇ ಕಾರ್ಯಕ್ರಮಗಳನ್ನು ಸೂಚಿಸುವುದು ಈ ವರದಿಯ ಒಂದು ಉದ್ದೇಶ ಅಂತ. These all are the some objectives of this report. And what is the importance of the report? ಈ ವರದಿಯ ಮಹತ್ವ ಏನು ಅಂತ. It collected the data which included statistics related to declining sex ratio, participation in productive economic activities, and life expectancy. These all are the most important aspects which are produced through this report. And also it highlights on women's education and employment. And also this report provides followed equality principles to provide equality to another one sex or gender. ಈ ವರದಿಯ ಮಹತ್ವ ಏನಂತಂದರೆ
ಇದು ಇಳಿಮುಖವಾಗುತ್ತಿರುವ ಲಿಂಗಾನುಪಾತ, ಉತ್ಪಾದಕ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆಯ ಪ್ರಮಾಣ, ಆಯು ಪ್ರಮಾಣ ಮೊದಲಾದ ಸಂಖ್ಯಾಶಾಸ್ತ್ರೀಯ ಅಂಶಗಳನ್ನು ಒಳಗೊಂಡಿರುವ ಒಂದು ಮಾಹಿತಿಯನ್ನು ಸಂಗ್ರಹಿಸಿತು. ಈ ವರದಿಯ ಮೂಲಕ ಇಷ್ಟೆಲ್ಲ ಮಾಹಿತಿಗಳು ಲಭ್ಯವಾದವು. ಆಮೇಲೆ ಮಹಿಳೆಯರ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಹೆಚ್ಚಿನ ಆದ್ಯತೆಯನ್ನು ನೀಡಿತು. ಈ ವರದಿಯ ಪ್ರತಿಫಲವಾಗಿಯೇ ಒಂದು ಸಮಾನತೆಯ ತತ್ವವನ್ನು ಲಿಂಗತ್ವದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪೂರಕವಾಯಿತು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. So these all are concepts related to the gender inequality. So dear students, next class we are discussing another one concept. Thank you.